ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಶೇಷವಾದ ಸ್ಕಾಲರ್‌ಶಿಪ್ ಬಗ್ಗೆ ಮಾತಾಡೋಣ. ಅದೇ ಅಜೀಂ ಪ್ರೇಮ್‌ಜೀ ಫೌಂಡೇಶನ್ ಕೊಡುವ ದೀಪಿಕಾ ವಿದ್ಯಾರ್ಥಿ ವೇತನ. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಓದಿ ಈಗ ಡಿಗ್ರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ಮಾಹಿತಿ ಖಂಡಿತವಾಗ್ಲೂ ನಿಮಗಾಗಿಯೇ ಇದೆ. ಹೌದು, ಇದು ಅಜೀಂ ಪ್ರೇಮ್‌ಜೀ ಸ್ಕಾಲರ್‌ಶಿಪ್. ಇದನ್ನ ದೀಪಿಕಾ ಸ್ಕಾಲರ್‌ಶಿಪ್ ಅಂತಾನೂ ಕರೀತಾರೆ. ಇದರ ಮುಖ್ಯ ಉದ್ದೇಶವೇ ಸರ್ಕಾರಿ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕ ಬೆಂಬಲ ನೀಡೋದು. ಅಜೀಂ ಪ್ರೇಮ್‌ಜೀ ಫೌಂಡೇಶನ್ನಿಂದ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಒಂದು ಅದ್ಭುತ ಅವಕಾಶ ಇದು. ಸರಿ, ಈಗ ಎಲ್ಲರಿಗೂ ಕುತೂಹಲ ಇರೋ ವಿಚಾರಕ್ಕೆ ಬರೋಣ. ಅಂದ್ರೆ, ಈ ಸ್ಕಾಲರ್‌ಶಿಪ್ನಿಂದ ಎಷ್ಟು ಹಣ ಸಿಗುತ್ತೆ ಮತ್ತು ಅದು ಹೇಗೆ ಸಿಗುತ್ತೆ? ಬನ್ನಿ ನೋಡೋಣ. ಹೌದು, ಪ್ರತಿ ವರ್ಷಕ್ಕೆ ಬರೋಬ್ಬರಿ 30,000 ರೂಪಾಯಿಗಳು. ಇದು ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಓದಿಗೆ ಒಂದು ದೊಡ್ಡ ಸಹಾಯ ಆಗತ್ತೆ ಅಲ್ವಾ? ಇಲ್ಲಿರೋ ಮಾಹಿತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಪದವಿಯ 3 ವರ್ಷಗಳ ಕಾಲ ಪ್ರತಿ ವರ್ಷ 30,000 ರೂಪಾಯಿ ಸಿಗುತ್ತೆ. ಅಂದ್ರೆ ಒಟ್ಟು 90,000 ರೂಪಾಯಿ. ಈ ಹಣವನ್ನು ಒಂದೇ ಸಲ ಕೊಡೋದಿಲ್ಲ, ಬದಲಾಗಿ ಪ್ರತಿ ವರ್ಷ 2 ಕಂತುಗಳಲ್ಲಿ ಅಂದ್ರೆ 15,000 ರೂಪಾಯಿಯ ಹಾಗೆ ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಹಾಕ್ತಾರೆ. ಓಕೆ, ಈ ಸ್ಕಾಲರ್‌ಶಿಪ್ಗೆ ಯಾರೆಲ್ಲ ಅರ್ಜಿ ಹಾಕಬಹುದು ಅಂತ ಈಗ ಸ್ಪಷ್ಟವಾಗಿ ನೋಡೋಣ. ಇದು ತುಂಬಾ ಮುಖ್ಯವಾದ ಭಾಗ, ಸೊ ಸ್ವಲ್ಪ ಗಮನ ಕೊಡಿ. ಇಲ್ಲಿ 3 ಮುಖ್ಯ ಕಂಡೀಷನ್ಸ್ಗಳಿವೆ. ಮೊದಲನೇದು, 10ನೇ ಮತ್ತು PUC ಎರಡನ್ನೂ ಸರ್ಕಾರಿ ಶಾಲೆಯಲ್ಲೇ ಓದಿರ್ಬೇಕು. ಎರಡನೇದು, ಯಾವುದೇ ಡಿಗ್ರಿ ಕೋರ್ಸ್ನ ಮೊದಲ ವರ್ಷದಲ್ಲಿ ಅಡ್ಮಿಷನ್ ಆಗಿರ್ಬೇಕು. ಮತ್ತು ಮೂರನೇದು, ಓದ್ತಿರುವ ಕಾಲೇಜು ಕೂಡ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಕಾಲೇಜ್ ಆಗಿರ್ಲೇಬೇಕು. ಸರಿ, ಈ ಎಲ್ಲಾ ಅರ್ಹತೆಗಳು ನಿಮಗಿದೆ ಅಂದ್ರೆ ಮುಂದಿನ ಹಂತ ಅಪ್ಲೈ ಮಾಡೋದು. ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈಗ ಲಿಸ್ಟ್ ನೋಡೋಣ. ಇವೆಲ್ಲವನ್ನು ಈಗ್ಲೇ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಈ ಡಾಕ್ಯುಮೆಂಟ್ಸ್ ಎಲ್ಲವೂ ಕಡ್ಡಾಯವಾಗಿ ಬೇಕು. ನಿಮ್ಮ 10ನೇ ಮತ್ತು 12ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಕಾಪಿ ಮತ್ತೆ ನೀವು ಕಾಲೇಜ್ಗೆ ಫೀಸ್ ಕಟ್ಟಿದ ರಶೀದಿ, ಇವೆಲ್ಲವನ್ನು ಒಟ್ಟು ಸೇರಿಸಲು ಇವತ್ತಿನಿಂದಲೇ ಶುರು ಮಾಡಿ. ನಾವು ಮುಂದೆ ಹೋಗೋಕ್ಕೂ ಮುಂಚೆ ಈ ಸ್ಕಾಲರ್‌ಶಿಪ್ನ ಒಂದು ತುಂಬಾನೇ ಮುಖ್ಯವಾದ ಸ್ಟ್ರಿಕ್ಟ್ ಆದ ನಿಯಮ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಹಾಗಾಗಿ ಇಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಕೇವಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಸಾಲದು ಅಥವಾ ಕೇವಲ ಸರ್ಕಾರಿ ಕಾಲೇಜ್ನಲ್ಲಿ ಓದಿದ್ರೆ ಸಾಲದು. ನಿಮ್ಮ ಶಾಲಾ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಎರಡೂ ಕೂಡ ಸರ್ಕಾರಿ ಸಂಸ್ಥೆಗಳಲ್ಲೇ ಆಗಿರ್ಬೇಕು. ಇದು ಕಡ್ಡಾಯವಾದ ನಿಯಮ. ಈಗ ಎಲ್ಲವನ್ನೂ ಚೆಕ್ ಮಾಡಿದ್ಮೇಲೆ ಇನ್ನೊಂದು ಬಹಳ ಅರ್ಜೆಂಟ್ ವಿಷಯ ಇದೆ. ಅದೇ ಅರ್ಜಿ ಹಾಕೋಕೆ ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 31/6/2026. ಈ ದಿನಾಂಕವನ್ನು ಎಲ್ಲಾದರೂ ಸ್ಪಷ್ಟವಾಗಿ ಬರೆದಿಟ್ಕೊಳ್ಳಿ. ಅರ್ಹತೆ ಇರೋರು ಯಾರೂ ಕೂಡ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಸಮಯಕ್ಕೆ ಸರಿಯಾಗಿ ಅಪ್ಲೈ ಮಾಡಿ ಇದರ ಪ್ರಯೋಜನವನ್ನು